ನೋಟ ಗುರುಗಳಲ್ಲಿ ಕಲಿಯಬೇಕು ಪಾಠ ಅಂತ ಪಾಠಶಾಲೆಯಲ್ಲಿ ಕಲಿತುಕೊಂಡು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾವತೆಯನ್ನು ಕರೆಯುತ್ತಾರೆ ದೇವ. ಹೇಗೆ ಕಂಡವರ ವೇಗ ನಮ್ಮ ನಾಮಾಂಕಿತವ ಎನ್ನ ಸಡಗರದ ನಾಮ ಬೇರೆ ಅದೇನು ದೇವ? ಇತ್ತ ಬರುವಂತ ನಾವು ಮತ್ತೆ ಇತ್ತ ಬರುವಂತ ನಾವು ಎಲ್ಲ ಹಸ್ತದಲ್ಲಿರುವ ಈ ಗದೆಯನ್ನು ಮೇಲಕ್ಕೆತ್ತಿ ಆರ್ಭಟಿಸುತ್ತ ಒಡೆಯಲು ಈ ದಾರಿನ ಮತ್ತು ಆತಿಥ್ಯ ಶಾಪವನ್ನು ಚೀರಿ ಮೂರ್ಛೆಯಾಗಿ ಬಿದ್ದರು. ಎಲ್ಲ ಸಾರಥಿ ಹೋಗಲೇ ಅಷ್ಟ ದಿಕ್ಪಾಲಕರ ಎದೆವರೆದು ಎಚ್ಚರ ತಪ್ಪಿ ಬಿದ್ದರು. ಎಲ್ಲ ಸಾರಥಿ ಹೋಗಲೇ ದೇವತರ ಶಿವನ ಮೊರೆ ಹೋದಳು. ಎನ್ನ ಸಿಂಹದ್ದನೆ ಆರ್ಭಟಕ್ಕೆ ಅಷ್ಟ ಪರ್ವತಗಳು ಚೀರಿದವು. ಎಲೈ ಸಾರಥಿ ಹೋಗಲೇ ರಾಕ್ಷಸರು ದಿಕ್ಕಿಗೆ ಓಡಿ ಹೋದರು. ಸಾರಥಿ ಹೋಗಲೇ ಇಂಥ ರಾಕ್ಷಸರ ಪ್ರಾಣ ಕಡೆಗೆ ಸಿಡಿದು ಬಿದ್ದಿತು. ಸಾರಥಿ ಹೋಗಲೇ ಎನ್ನ ದೆಪ್ಪಿಗೆ ನಿಲ್ಲಲಾರದ ದಿಕ್ಕಿಗೆ ಓಡಿ ಹೋದರು. ಸಾರಥಿ ಹೋಗಲೇ ಇಂಥ ಹೃದಯಂಕರ ಧೈರ್ಯ ಶೌರ್ಯ ಗಂಭೀರದಿಂದ ಬೆಳೆಯುವ ಎನ್ನ ಹಸ್ತದಲ್ಲಿರುವ ಇದು ಅಲ್ಲದೆ ಕೌರವರೆಂಬ 100 ಮಂದಿಗೆ ಮುತ್ತು ದೇವತೆಯನ್ನು ಎನಿಸಿದ ಕಲಿ ಭೀಮಸೇನ ಜಾಗ್ರತೆಯಿಂದ ಡಂಗೂರ ಮತ್ತು ಸಾರಥಿ ಅತಿ ಜಾಗ್ರತೆ ಸಮಿಷ್ಟವಂತಾಗಲಿ ದೇವ. ಮಹಾರಾಜರೂಪವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಹೋಗಲೇ ಈ ಶೃಂಗಾರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ಹಾಗ್ರಜನಾದ ಧರ್ಮರಾಯನು ದಾವ ಕಾಲಕ್ಕೆ ಏನು ಆಜ್ಞೆ ಮಾಡುವನು ಅದನ್ನೆಲ್ಲ ಶಿರಸ ವಹಿಸಿ ನಡೆಸಿಕೊಳ್ಳುವ ಕಾರಣ ಪರಣವಾಯಿತು. ಖಂಡಿತ ಸಾರಥಿ ನಮ್ಮ ಹಾಗ್ರಜನ ಒಳ್ಳೆಯದು ಮಗನ ಈ ವೀರವನ್ನು ಅಲಂಕರಿಸ ಜಾಗ್ರತೆ. ಬೆಣ್ಣೆಯನ್ನು ಹಾರೊಂದಿಗೆ ದಿವ್ಯ ಪ್ರಭಾವ ಯಾವತ್ತೂ ಮೆಪ್ಪದ ಗರ್ಭ ಇಟ್ಟಾಗ ಮಾಡಿ ಅದ್ಭುತ ಕಾಲ ರುದ್ರನಂತೆ ಈ ಸಭಾಸ್ಥಳಕ್ಕೆ ಬಂದ ರುದ್ರೀಪರಣಂದಾರೆಂದು ಕೇಳುವ ಪ್ರಭುತ್ವ ಮಾನವ ಎಲೈ ಮಾನವ ದೇವ ನೀನು ದಾವನಲ ಈ ಸೂತ ದೇವ ನಾವು ಬಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬಲ್ಲ. ಆಕೆಗೆ ಬರೆದು ಕೊಟ್ಟನು ನನ್ನ ಆಸ್ತಿ ಅಲ್ಲ. ಎಷ್ಟು ಕೊಟ್ಟರು ಆಕೆಗೆ ಸಮಾಧಾನವೇ ಇಲ್ಲ. ಮಾತಿಗೂ ನೀತಿ ಹೇಳಿ ಸಾಕಾಯಿತಲ್ಲ. ಆದರೂ ಬಿಡಲ್ಲ ಆಕೆಯ ಸೊಲ್ಲ. ಅದಕ್ಕಾಗಿ ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರದಲ್ಲಿ ಕರೆಯುತ್ತಾರಲ್ಲ. ಹೇಳಿಕೊಂಡವರ ವೇಗದ ನಾಮಾಂಕಿತವಲ್ಲ. ನಾವು ತಾರೆಂದರೆ ಈ ಬ್ರಹ್ಮಾಂಡದ ಮಾರ್ಮಣಿತ ನಿಂತ ಇಂದಿರಾಯರಿಗೆ ನಾನೇ ಗಂಡು ಎಂದು ಡೊಂಗುಗಾಲ ನೋಡ್ತಲ್ಲ ಸಾರಥಿ
ಶ್ರೀ ಜಗತ್ಕರ್ತನ ಗರುಡಾಧ್ವಜನ ಮೆಚ್ಚಿಸಿ ಎಲ್ಲ ಕೈವಶ ಮಾಡಿಕೊಂಡು ನಡೆಯಲಾರದೆ ಹಾ ಸಾರಥಿ ದೇವರೇ ಪೂಜೆ ಸ್ವಾಲಿ ಎಂಬೈದು ತನಿಷ್ಠ ಅಹಂಕಾರ ಎಂಬೈದು ಹಾರಿಪಡಿಸುತ್ತ ಹಾ ಅಂಬೆಯನ್ನಿಟ್ಟು ಒಡೆಯಲು ಪಡುವಿಗೆ ತಗಲ ನಡಿಗೆ ಕಡಲ ಉಕ್ಕಿ ಭೂಮಿ ಪರಮಂಡಲಕ್ಕೆ ಉದುರಿಸುತ್ತದೆ ಸಾರಥಿ. ಸವಾಲ್ ಎಲ್ಲಾ ಸಾರಥಿ ದೇವರೇ ಪರ್ವತರಾಗ ಚಿಕ್ಕರಂ ಚಟಿಲ್ ಚಟಿಲ್ ಎಂದು ಕಡೆಗೆ ಸಿಡಿದು ಪುಡಿ 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 ಆಗಿಬಿಟ್ಟಿದ್ದೆಲ್ಲ ಬರೇ ಆಕಾಶ ಮಂಡಲ ಭೋ ಎಂದು ತಿಳಿದವು. ಹಾ ಎಲ್ಲಾ ಸಾರಥಿ ದೇವರೇ ಇದು ಅಲ್ಲದೆ ಎಂಬ ಕಾರ್ಯದಿಂದ ಸಕ್ಕಿದ ರಾಕ್ಷಸರನ್ನೆಲ್ಲ ಮಣ್ಣು ಮುಕ್ಕಿಸಿದೆ ಎನ್ನ ಹಸ್ತದ ದರ್ಪಣ ಕೇಳಿದ ಅಕ್ಷರಕ್ಕೆ ಗಾಬರಿಗೊಂಡು ಸ್ಥಳಂಬಿಟ್ಟಿರುವರೆಲ್ಲ ಸಾರಥಿ ಸವಾಲ್ ಜಾಗಕ್ಕೆ ಹೊಡೆಯ ನಾನು ಶ್ಯಾಮರ ಮೆರೆ ಬಿದ್ದರು ಹಾ. ಅಂತಾಪರಾತ್ರಿಯಲ್ಲಿ ಮೆರೆಯುವ ಹಾ ಕಣಗರ್ಜಿತ ಧೈರ್ಯ ಶೌರ್ಯ ಗಾಂಭೀರ್ಯ ಪರದಾರಿ ಸಹೋದರ ಸವೇದೇಶಿ ಚೇತವಾದ ಧನಂಜಯ ಕಿರೀಟಿ ಪಾರ್ಥ ನೆಮ್ಮದ ನಾಮಗಳೆಂಬ ಬರೇ ಅರ್ಜುನ ಮಹಾರಾಜನನ್ನು ಹೋಳಿಗಳೆಂದು ಗರ್ಜಿತವಾಗುವಂತೆ ಹಾ ಜೈ ಬೇರೆಯನ್ನು ಓಡಿಸುವಂತನಾಗು ಸಾರಥಿ ಸಾರಥೆಂಬ ಜಾಣ ಸರಿ ವೈರಿಗಳ ನಾಟುವುದು ದಯವಂತವನಾದ ಶಂಕರನ ಕೊಟ್ಟಿದೆ ಎಲ್ಲ ಪಾತ್ರ ಸಂಶಯವಂತಾಗಲ ದೇವ ಅರ್ಜುನ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗಾಂಧಿರಾಜ ಬಳಿ ಈ ಸಾರಥಿ ಸಭಾಮತಕ್ಕೆ ಬಂದು ಕಾರ್ಯವೇನೆಂದು ಕೇಳಿದ್ಯಾ ಹೌದು ದೇವ ಉಲ್ಲತರ ಪಿತನ ಸಲ್ಲಲಿತ ಕರುಣದಿಂದ ವಂಶವಲ್ಲ ನಿಲ್ಲದೆ ಹಸ್ತನಾವತಿಯನ್ನು ಕೈವಶ ಮಾಡಿಕೊಂಡು ಆಳುವ ಅನ್ನದಾದ ಧರ್ಮ ಭೂಪಾಲನ ಹಾಕಿದೆ ಅಂತ ಶ್ರೇಷ್ಠವಾಗಿ ನೆರವೇರಿಸಿಕೊಂಡು ಕೊಡೋ ಕಾರಣ ಬಣ್ಣವಾದ ಕಂಡ ಸಾರಥಿ ನಮ್ಮನ್ನು ಒಳ್ಳೆಯದು ನೀಡುವ ನನಗೆ ಗೃಹ ಜಾಗ್ರತೆ ಅದೇ ಚೆನ್ನಾಗಿ ಹೇಳುವಂತ ನಾನು ಅದೇ ಚೆನ್ನಾಗಿ ಹೇಳುವಂತ ನಾನು ಅಹೋ ಆದಾಗ ಚೆನ್ನಾಗಿ ಹೇಳುವಂತ ನಾನು
ಸಮಸ್ತ ಪ್ರಜೆಗಳು ಶ್ರೀಲೋಕನಾದ ಶಂಭುವನ್ನು ಹ, ನಂಬಿ ಅನವರವಾಯಿತು. ಭಜನೆಯನ್ನು ಮಾಡುವರು ಇಲ್ಲವೋ? ಹ. ಪರರ ಅಹೋ ತಮ್ಮ ಅಹೋ ಅಗ್ರಜ. ಪರರ ದ್ರವ್ಯ ಮಣ್ಣಿನ ಸಮಾನ ಭಾವಿಸುವರು ಇಲ್ಲವೋ? ಹ, ಅಹೋ ಭೀಮ ಅಹೋ ಅಗ್ರಜ. ತಂದೆ ತಾಯಿಗಳನ್ನು ದೇವಂತರೇ ಪೂಜಿಸುವರು ಇಲ್ಲವೋ? ಹ, ಗುರು ಹಿರಿಯರಿಗೆ ಶರಣಗತ ರಘುವರೇ ಇವನ ಇಲ್ಲವೋ? ಹ. ಇವನೆಲ್ಲ ವಿಚಾರ ಮಾಡಿ ಸಂತೋಷ ಒಪ್ಪುವಂತೆ ಕಾಯ್ತಿರು ತಮ್ಮ. ಇದೇ ನಮ್ಮ ರಾಜ ಧರ್ಮ. ಅಹೋ ಅನ್ನ ನಾನು ಅವನಂದನು ನಾನೊಂದು ಬರೆಯಲು ಚೆನ್ನಾಗಿ ಅಂದನು. ಅಗ್ರಜ ವೈರಿಯ ಧಾಮ ಏಕರಾಜ ತಮ್ಮ ಘಟನೆ ಅಂತೇಳಿ ನಮ್ಮ ರಾಷ್ಟ್ರದ ಸನ್ಮಾರ್ಗದಿಂದ ನಡೆಯುವ ಮನೋಜರು ಮನೋಬೀಜ ಕೇಳಿ ಕೌರವರೆಂಬ ದುಷ್ಟರನ್ನು ನಷ್ಟಗೊಳಿಸಿ ನಮ್ಮ ರಾಷ್ಟ್ರದವರು ಹೊರಗಡೆಗೆ ತಪ್ಪಿಸಿ ಅತಿಥಿ ಅಭಾಗ್ಯತರಿಗೆ ಮರ್ಯಾದೆ ಮಾಡಿ ಕಲಿಸಿರುವನು. ಮುಂದೇನು ಉತ್ತರಿಸ ಯವನಂದನ ಮಾಡುವೆ ನಿನ್ನ ಪಾದ ಪದ್ಮಾಂಗರಿಗೆ ವಂದನ. ಅಹೋ ಅಣಿದಾಡಿಗಳ ಮತ್ತೇನು ಕೇಳು? ಅದೇನು ಚೆನ್ನಾಗಿ ವಂದನೆಗಳಾಗಲಿದೆ. ತಮ್ಮನಾದ ಅರ್ಜುನ, ಈ ಪುಡವೆಯಲ್ಲಿ ಕಡು ಕಷ್ಟ ಕೊಡದೆ ತಿರುಗಿ ಬಿದ್ದ ಜಡಮತಿ ಪುಡವರನ್ನು ತಡ ಮಾಡಿದ ಕರಗೃಹದ ಸೇರಿದ ನರನೇ ರೀಪುಕರ ಭಯಂಕರನೇ. ಅಹೋ ಅಗ್ರಜ ಚೆಪ್ಪನ್ನಾದ ದೇಶದ ರಳಪ ರಾಜರ ದರ್ಪಕ್ಕೆ ಹಂದಿದ ಪಯ ಅಂತಂದೊಪ್ಪಿದವ ತಪ್ಪಿದ ಕಡೆ ಮೂರ್ಖರ ಕಾಲು ಬಿಡದ ಅರ್ಜುನ, ಅಗ್ರಜ ಅಹೋ ತಮ್ಮನಾದ ಸಾಮರಕ್ಕೆ ಹಪ್ಪಳಿಸಿ ತುಪ್ಪಳಿಸಿ ಚಪ್ಪಳಿಸಿ ಜವದಿಲ್ಲ ಬಾಪರೆ ಪಶಪತಿಯನ್ನು ವಶ ಮಾಡಿಕೊಂಡು ಪಾಸ್ ಪಟಾಸ ಪಡೆದ ಬಲವೇನು ಅನ್ನ ಮುರಂದಂಶ ಅಂತ ಕನ್ನ ಪರಿಪೂರ್ಣವಿರಲು ಪರರಾಜರಮ್ಮ ಬಡಿದರಿಗೆ ಪಾಡ್ಯಾರೋ ಅನ್ನ. ಮತ್ತೇನು ಕೇಳು?
ಮಿಕ್ಕಿನ ಅಂದವಾಯ್ತು. ಹೋ ಅಹೋ ತಮ್ಮ ಅಹೋ ತಮ್ಮ ಭೀಮಸೇನ, ಅಹೋ ಅಗ್ರಜ. ಈ ಇವತ್ತಿನ ರಾಜಕಾರವೆಲ್ಲ ಹೋ ನಿರ್ವಹಿಸಿ ನಿಮ್ಮ ನಿಮ್ಮ ಮನೆಗೆ ತೆರಳುವಂತರಾಗಿ ಅನುಚಾರೇ ಅತಿ ಬಲ ಮೇತ್ತೇರೆ. ಹೋ ಅಗ್ರಜ, ನಿನ್ನ ಇಚ್ಛೆ ಅಂತ ಆದ್ರೆ ಅನುಚಾರೇ ಇವತ್ತಿನ ಮತ್ತೇನು ಕೇಳು. ಅದೇ ಪ್ರಕಾರವಾಗಿ ಅಗ್ರಜ. ಮಾತನೆ ಲಾಲ ಸೀಗ, ಲಾಲ ಸೀಗ. ದ್ರೌಪದಿ ದ್ರೌಪದಿ ಅಪ್ಪ ಅನುಜಾತಿಗಳಲ್ಲ, ಅಹೋ ಅಗ್ರಜ. ನಮ್ಮ ಅಂತಃಪುರಕ್ಕೆ ನಡು ಹೋಗು. ಹೋ ಅಹೋ ಅಗ್ರಜ, ಶ್ರೀಗಂಧನಿ ನಾಗುವಂತೆ